ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಇವತ್ತು ಮ್ಯಾಚ್ ಇತ್ತು. 2ಕ್ಕೆ ಸ್ಟಾರ್ಟ್ ಅದು ಮ್ಯಾಚ್. ಅದರೊಳಗೆ ಟಾಸನ್ನು ಸೋಲ್ತಾರೆ. ಕಂಟಿನ್ಯೂ ಸೋಲ್ಕೋತಾನೆ ಬಂದಾರ. ನಮ್ಮ ಈ ಕಡೆ ಗಿಲ್ ಅವರು ಸತತವಾಗಿ T20ನ್ಯಾಗ ಆಯ್ತು, ODIನ್ಯಾಗ ಆಯ್ತು ಬರೇ ಟಾಸನ್ನು ಸೋಲ್ಕೋತಾನೆ ಬಂದಾರ. ಅದು ಹೋಲಿ ಬಿಡ್ರಿ. 1ನೇ T20 ಒಳಗೂ ಮಳೆ ಬಂದು ಇದಾಗ್ಬಿಡ್ತು, ಆಡಿಸಲಿಲ್ಲ, ಮ್ಯಾಚ್ ಅಲ್ಲಿಗೆ ನಿಂತು ಬಿಡ್ತು. 2ನೇ T20 ಅದ್ರೊಳಗೆ ಇಂಡಿಯಾದವರು ಬ್ಯಾಟಿಂಗ್ ಫಸ್ಟ್ ಆಡ್ತಾರೆ. ಆಡಿದ ನಂತರ ಅಭಿಷೇಕ್ ಶರ್ಮಾ, ಗಿಲ್ ಅವರು ಓಪನಿಂಗ್ ಬರ್ತಾರೆ. ಅಭಿಷೇಕ್ ಶರ್ಮಾ ಅವರು ಹೊಡಿತಾರೆ ರನ್. ಒಂದು 10 ನಿಮಿಷ ಪವರ್ ಪ್ಲೇದಾಗ ಇಲ್ಲಾಂದ್ರೆ ಒಂದು 40 ರನ್ ಹೊಡಿತಾರೆ ಹೊಸರು ಕೂಡಿ. ಒಂದೇ ವಿಕೆಟ್ ಬಿದ್ದಿರ್ತದೆ, ಅಲ್ಲಿ ಮಟ್ಟ ಒಯ್ದಿರ್ತಾರೆ. ಆಮೇಲೆ ದಡ ಹೊಸ ವಿಕೆಟ್ ಬಿದ್ದು ಬಿಡ್ತಾವೆ ಒಂದೊಂದು. ಹಜಲ್ವುಡ್ ಅವರು ಅವ್ರ ಕಡೆ ಭಾಳ ಅದ್ಭುತವಾಗಿ ಬಾಲಿಂಗನ್ನು ಹಾಕ್ಯಾರ. ಬರೀ 4 ಓವರ್ ಹಾಕ್ಯಾರ, 13 ರನ್ ಕೊಟ್ಟಾರ, 3 ವಿಕೆಟ್ ತೆಗ್ದಾರ. ಹಂಗೆ ಅವ್ರ ಕಡೆ ಮಾರ್ಷನು ಬ್ಯಾಟಿಂಗ್ ಚಲೋತ್ನಾಗ ಆಡ್ಯಾನ. ಈ ಕಡೆ ನಮ್ಮ ಕಡೆ ಆದ್ರೆ ಅಭಿಷೇಕ್ ಶರ್ಮಾ ಒಬ್ಬ ಆಡ್ಯಾನ್ರಿ. ಹರ್ಷಿತ್ ರಾಣಾ ಬಾಲರ್ ರೀ, ಅವನು 35 ರನ್ ಹೊಡೆದಾನ್ರಿ. ಇಲ್ಲಿಕ ರನ್ನೇ ಆಗೋದಲ್ಲ, ಬರೀ ಅಲ್ಲಿಗೆ ಆಲ್ಔಟ್ ಆಗೋದದು. ಭಾಳ ಅದ್ಭುತವಾಗಿ ಮ್ಯಾಚನ್ನು ಆಡಿದ್ರು. ಆದರೂ ಸೋತೀವಿ ಮ್ಯಾಚ್. 2ನೇ T20 ಸೋತೀವಿ. ಈಗ 3ನೇ T20 ಮ್ಯಾಚ್ ಐತಿ. 2ನೇ ತಾರೀಕಿಗೆ ಐತ್ರಿ ಇದು ಮ್ಯಾಚ್. ಏನು ಈಗ ಒಂದು ಆಸ್ಟ್ರೇಲಿಯಾದವ್ರು ಗೆದ್ರಿ, ಈಗ ನಾವು 3 ಉಳಿದ್ರಿ. ಈಗ 3ಕ್ಕೆ 3 ಗೆಲ್ಲಬೇಕಾಗತ್ತೆ. ಇಂಡಿಯಾದವ್ರು 2 ಗೆದ್ರು, ಈ ಕಡೆ ಆಸ್ಟ್ರೇಲಿಯಾದವ್ರು 1 ಗೆದ್ರಪ್ಪ ಅಂತಂದ್ರೆ ಮ್ಯಾಚ್ ಡ್ರಾ ಆಗುತ್ತೆ. ಭಾಳ ಮ್ಯಾಚ್ ಹತ್ರ ಅನಗಡೆ ಮ್ಯಾಚ್ ನಡಕತ್ತಾವ್ರಿ. ಇಂಡಿಯಾದವರು ಏನು ಬ್ಯಾಟಿಂಗ್ ಆಡಿದ್ರಿ, ಏನು ಸೋತಿ. ಒಬ್ಬನು ಚಲೋ ಹೊತ್ನಾಗೆ ಬ್ಯಾಟಿಂಗ್ನು ಆಡಿಲ್ಲ, ಈ ಕಡೆ ಏನು ಸರಿಯಾಗಿ ಏನು ಆಡೇ ಇಲ್ಲ. ಕಡೆ ಗಿಲ್ ಅವರು ಚಲೋ ಹೊತ್ನಾಗ ಆಟವನ್ನು ಆಡಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಚಲೋ ಹೊತ್ನಾಗ ಆಟ ಆಡಿ, ಶಿವಮ್ ದುಬೆ ಅವರು ಚಲೋ ಹೊತ್ನಾಗ ಆಟ ಆಡಲಿಲ್ಲ. ಅಕ್ಷರ್ ಪಟೇಲ್ ಅವರು ರನ್ಔಟ್ ಆಗಿ ಅವರು ಕೂತರು. ಕಡೆ ಯಾರು ಚಲೋ ಹೊತ್ನಾಗೂ ಯಾರು ಆಟನೇ ಆಡಕ್ಕೆ ಇದು ಆಗಿಲ್ಲ ಅವರಿಗೆ. ಅವನು ಏನು ತಲೆ ಹಾಪಾಗ್ಬಿಟ್ಟದು ಅವರು ಇಂಡಿಯಾದವ್ರದ್ದು. ಈ ಸರಿ ಮುಂದಿನ T20 ಒಳಗೆ ಹೊಡಿತಾರೆ, ಗ್ಯಾರಂಟಿ ಫಿಕ್ಸ್ ಹೊಡಿಯಂಗೆ ಕಾಣ್ತಾರೆ ಅವರು. ಈ ಮ್ಯಾಚ್ ಅಭಿಷೇಕ್ ಶರ್ಮಾ 68 ರನ್ ಅವರೇ ರನ್ ಹೊಡೆದವರು. ಒಬ್ಬರೇ ಓಪನಿಂಗ್ ಬಂದಾರ, ಅವರೇ ನಿತ್ತಾಡಿದ್ರು. ಅಭಿಷೇಕ್ ಶರ್ಮಾ ಅವರು ಕ್ಯಾಂಡಿಡೇಟ್ ನಿತ್ತಾಡ್ಯಾರ ಚಲೋ. ನಿತ್ತಾಳಿಕಪ್ಪ ಅಂತಂದ್ರೆ ಒಂದು 40-50 ರನ್ನಿಗೆ ಆಲ್ಔಟ್ ಆಗೋದು ಇಂಡಿಯಾದವರು. ಭಾಳ ರಿಕಾರ್ಡೇ ಆಗ್ಬಿಡ್ತಿತ್ತು. ಆಸ್ಟ್ರೇಲಿಯಾದವರು ಅನಗಾಡ ಬಾಲಿಂಗ್ ಹಾಕಿದ್ರಿ, ಏನು ಸುದ್ದಿ. ಈ ಕಡೆ ಬುಮ್ರಾ ಅವರು ಇಂಡಿಯಾದವರು ಆಟ ಬೆಳಿಲ್ರಿ ಅವ್ರಿಗೂ. ಅವರು 6 ವಿಕೆಟ್ ಹೋಗ್ಯಾವ್ರಿ. ಹಂಗೆ ನಮ್ಮ ಬುಮ್ರಾನು ಭಾಳ ಅನಗಡ ಬಾಲಿಂಗ್ ಹಾಕಿ 4 ಓವರ್ 26 ರನ್, ಅವನು 2 ವಿಕೆಟ್ ತೆಗ್ದಾನ. ಉಳ್ಕಿದವರು ಒಂದೊಂದು ವಿಕೆಟ್ ಕೊಟ್ಟು ತೊಗೊಂಡಾರ. ಒಬ್ಬೊಬ್ರು ರನ್ ಹಂಗೆ ಹೊಡ್ಸ್ಕೊಂಡಾವ. ಏನು ಹೇಳ್ತೀರಿ, ಈ ನಮ್ನಿ ರನ್ ಹೊಡ್ಸ್ಕೊಂಡ್ರು T20 ಒಳಗೆ ಐತಿ ಬಿಡ್ರಿ. ಭಾಳ ನಾವು ಒಂದು 200 ರನ್ ಹೊಡಿತಾರಂತ ಮಾಡಿದ್ದೆ. 200 ರನ್ ಹೊಡೆದ್ರೆ ಅವಳು ಹೊಳ್ಳಿ ಚೇಸ್ ಮಾಡ್ತಿದ್ದಿಲ್ಲ. ಅವರು ಆಸ್ಟ್ರೇಲಿಯಾದವರು ಚೇಸ ಮಾಡ್ತಿದ್ದಿಲ್ಲ ರೀ. ಅವರು ಆಲ್ಔಟಿಗೆ ಈಗೇ 6 ವಿಕೆಟ್ ಬಿದ್ದವ್ರಿ. ದಡ ಹೊಡ್ಯಾಕೆ ಹೋಗಿ 6 ವಿಕೆಟ್ ಬಿದ್ದಿದ್ದು. ಬುಮ್ರಾ 2 ವಿಕೆಟ್ ತೆಗೆದ್ಬಿಟ್ಟಾನ. ಈ ಕಡೆ ಹರ್ಷಿತ್ ರಾಣಾನು ಅವರು ಇವರು ಒಟ್ಟು ಕೂಡ ಗದ್ದಲ ಮಾಡಿ 2 ವಿಕೆಟ್ ತಗೊಂಡಾರ. ಭಾಳ ಮ್ಯಾಚ್ ಹತ್ರ ಅನಗಡೆ ಐತ್ರಿ. ನಾವು ಕಳ್ಕೊಂಡ್ಬಿಟ್ಟಿವಿ ಅದೊಂದು. ನೆಕ್ಸ್ಟ್ T20 3ನೇದು ಐತ್ರಿ, 2ನೇ ತಾರೀಕಿಗೆ ಐತಿ. 6th ಬರೋಬ್ಬರಿ ಟಾಸ್ ನಮ್ಮದೇ ಆಗುತ್ತೆ. ಬಾಲಿಂಗ್ ತೊಗೋತೇವೆ, ಇವ್ರಿಗೆ ಹ್ಯಾಟಿಗೆ ಮನೆಗೆ ಕಳಿಸ್ಬಿಡ್ತೇವೆ. ನಾವು ಈ ಸರಿ ಬಿಡೋದೇ ಬೇಡ ನಾವು ಸೀರೀಸ್. ODI ಮ್ಯಾಚು ಬಿಟ್ಟು ಕೊಟ್ಟೇವಿ ಅವ್ರಿಗೆ, ಸೋತೇವಿ. ಈಗ T20 ಒಳಗೂ ಹೊಡ್ಯಾಂಗ ಅವರು ಅದಾರ, ನಾವು ಅದೀವಿ. ನಾವು ಹೊಡಿತೀವಿ, ಅವ್ರು ಹೊಡಿತೀವಿ. ಒಟ್ಟು ತಿಂಡಿಲೇ ನಡೆಯಕತ್ತದ ಮ್ಯಾಚ್ ಇದು. ಅವನು ಹಾಕಿ ಅವ್ರ ಮನೆ ಅವ್ರ ಗ್ರೌಂಡ್ನಾಗ ಹಾಕಿ ಹೊಡೆದ ಕಡ್ಯಾಕ ಆಗ್ಬೇಕಂತ ಮಾಡೇವಿ ಈ ಸರಿ ಮ್ಯಾಚ್. ನೋಡೋಣ ಏನಾಗೋದು ಬರ್ರಿ.